ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಮಧ್ಯುಜ ಪಾಠಕ್ಕೆ ಸುಸ್ವಾಗತ. ನಿಬಧ್ಯ ಸೇತುಂ ರಘುವಂಶಕೇತು ಭ್ರೂಭಂಗ ಸಂಭ್ರಾಂತ ಪಯೋಧಿ ಮಧ್ಯೆ. ಆ ಪದ್ಯದಲ್ಲಿ ಸಾಗರಕ್ಕೆ ಸೇತುವೆ ಕಟ್ಟುವ ವಿಚಾರವನ್ನು ಹೇಳ್ತಾರೆ. ಈ ಒಂದು ಪದ್ಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಯುದ್ಧಕಾಂಡದ ಅನೇಕ ವಿಚಾರಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಹನುಮಂತ ಸೀತಾನ್ವೇಷಣವನ್ನು ಮಾಡಿ ಮುಂದೆ ಅವಳಿಗೆ ಶ್ರೀರಾಮನ ಸಂದೇಶವನ್ನು ಅಂಗುಲಿಯಕವನ್ನು ಕೊಟ್ಟು ಅವಳಿಂದ ಚೂಡಾಮಣಿಯನ್ನು ಸಂದೇಶವನ್ನು ತೆಗೆದುಕೊಂಡು ಬಂದ ಮೇಲೆ ಒಂದು ಒಳ್ಳೆಯ ದಿನ ಆ ದಶಕಂಧರನ ಮೇಲೆ ಯುದ್ಧ ಸಾರಲಿಕ್ಕಾಗಿ ಶ್ರೀರಾಮ ಕಪಿಸೈನ್ಯ ಸಮೇತನಾಗಿ ಬಂದಿದ್ದಾನೆ. ಸಮುದ್ರದ ತೀರಕ್ಕೆ ಬಂದಿದ್ದಾನೆ. ಅಲ್ಲಿಂದ ಆರಂಭಿಸಿ ಯುದ್ಧದಲ್ಲಿ ಬರತಕ್ಕಂತಹ ಅನೇಕ ಘಟನೆಗಳನ್ನು ಇಲ್ಲಿ ಸಂಗ್ರಹಿಸ್ತಾ ಇದ್ದಾರೆ. ನಿಬಧ್ಯ ಸೇತುಂ ರಘುವಂಶಕೇತು ಭ್ರೂಭಂಗ ಸಂಭ್ರಾಂತ ಪಯೋಧಿ ಮಧ್ಯೆ ಮುಷ್ಟಿಪ್ರಹಾರಂ ದಶಕಾಯ ಸೀತಾ ಸಂತರ್ಜನಾಗ್ರೋತ್ತರ ಮೇಷಕೋದಾತ್. ಈ ಹನುಮಂತ ರಾವಣನಿಗೆ ಮುಷ್ಟಿಯಿಂದ ಗುದ್ದಿದ ಅಂತ ಈ ಪದ್ಯದಲ್ಲಿ ಹೇಳ್ತಾ ಇರೋದು. ಶ್ರೀರಾಮ ಕಪಿಸೈನ್ಯ ಸಮೇತನಾಗಿ ಸಮುದ್ರ ತೀರಕ್ಕೆ ಬಂದಿದ್ದಾನೆ. ಮೂರು ರಾತ್ರಿ ಕಳೆದಿದೆ. ದರ್ಭೆಯನ್ನು ಹಾಸಿ ಮಲ್ಕೊಂಡ್ಬಿಟ್ಟಿದ್ದಾನೆ ಶ್ರೀರಾಮ. ಈ ಸಮುದ್ರ ದೇವತೆಯ ವರುಣ ತನಗೆ ದಾರಿ ಬಿಡಲಿ ಅಂತ 3 ದಿನ ಕಳೆದರೂ ಕೂಡ ಸಮುದ್ರ ದಾರಿ ಬಿಡಲಿಲ್ಲ. ಕೋಪ ಬಂತು ಶ್ರೀರಾಮನಿಗೆ. ಶ್ರೀರಾಮನ ಆ ಕೆಂಗಣ್ಣಿಗೆ ಸಮುದ್ರ ಬತ್ತಿ ಹೋಗುತ್ತೆ. ಅಲ್ಲಿರ್ತಕ್ಕಂತಹ ಜಲಚರಗಳೆಲ್ಲ ಕಂಗೆಟ್ಟು ಬಿಡುತ್ತವೆ. ಆತಂಕವಾಯಿತು ಸಮುದ್ರ ರಾಜನಿಗೆ. ಪೂಜಾ ಸಾಮಗ್ರಿಯನ್ನು ಹೊತ್ತುಕೊಂಡು ಬಂದು ನಡುಗ್ತಾ ಶ್ರೀರಾಮನ ಪಾದಾರವಿಂದದ ಬಳಿಗೆ ಬರ್ತಾನೆ. ಕೈ ಮುಗಿದು ಹೇಳ್ತಾನೆ, ನಾವೆಲ್ಲ ಜಡಮತಿಗಳು, ನಿರ್ವಿಕಾರನು ಆದಿಪುರುಷನಾಗಿರ್ತಕ್ಕಂತಹ ನಿನ್ನನ್ನು ನಾವು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನೀನು ಗುಣಪೂರ್ಣ. ಅಂತಹ ನೀನು ತ್ರಿವಿಧವಾಗಿರತಕ್ಕಂತಹ ಗುಣಗಳಿಂದ, ಸತ್ವರಜಸ್ತಮೋ ಗುಣಗಳಿಂದ ತ್ರಿವಿಧವಾಗಿರತಕ್ಕಂತಹ ಜೀವರನ್ನು, ಸಾತ್ವಿಕ ರಾಜಸ ತಾಮಸ ಜೀವರನ್ನು ಸೃಷ್ಟಿ ಮಾಡತಕ್ಕಂತಹವನು ನೀನೇ. ನಿನ್ನ ಇಚ್ಛೆಯಂತೆ ಎಲ್ಲ ಆಗಲಿ. ಈ ವಿಶ್ರವಸ್ ಮುನಿಯ ಮನದ ಹಾಗೆ ಇರತಕ್ಕಂಥವನು ಈ ಲೋಕಕಂಟಕನಾಗಿರತಕ್ಕಂತಹ ರಾವಣ. ಅಂತಹ ರಾವಣನನ್ನು ಸದೆಬಡಿದು
ನಿನ್ನ ಪತ್ನಿಯನ್ನು ಪಡೆದುಕೋ, ಈ ಜಲರಾಶಿಯ ಮೇಲೆ ಸೇತುವೆ ಕಟ್ಟು, ಅದು ನಿನ್ನ ಕೀರ್ತಿ ಕೀತು ಆಗಲಿ ಅಂತ ಹೇಳ್ತಾನೆ. ನೀನು ಸತ್ವಗುಣದಿಂದ ದೇವತೆಗಳನ್ನು, ರಜೋಗುಣದಿಂದ ಮಾನವರನ್ನು, ಇನ್ನು ಮೂರನೆಯ ತಮೋಗುಣದಿಂದ ಅಸುರನ್ನು ನೀನೇ ಸೃಷ್ಟಿ ಮಾಡ್ತಕ್ಕಂಥವನು. ನಾನೊಬ್ಬ ದೇವತೆ, ಸತ್ವಗುಣದಿಂದ ಹುಟ್ಟಿದವ. ಅಂತಹ ನಾನು ನಿನ್ನಲ್ಲಿ ತಮೋಗುಣಕ್ಕೆ ಉಚಿತವಾಗಿರ್ತಕ್ಕಂಥ ಅಪರಾಧವನ್ನು ಮಾಡಿದರೆ ಅದು ಸ್ವಾಭಾವಿಕ ಅಲ್ಲ. ತಮೋಗುಣಿಗಳಾಗಿರ್ತಕ್ಕಂತಹ ಅಸುರರ ಆವೇಶದಿಂದ ಹಾಗೆ ಮಾಡಿದ್ದೇನೆ. ಆದರೆ ಸಮುದ್ರ ಮಧ್ಯದಲ್ಲಿ ಕೆಲವು ದುರ್ಜನರಿದ್ದಾರೆ. ಅವರು ಮಾಡ್ತಾ ಇರತಕ್ಕಂಥ ಹಿಂಸಾಚಾರ ಅದು ಅವರ ಸ್ವಭಾವಕ್ಕೆ ಉಚಿತವಾಗಿರುವಂಥದ್ದು. ಆದ್ದರಿಂದ ಅವರನ್ನು ಕೊಳ್ಳು, ರಾವಣಾದಿ ರಾಕ್ಷಸರನ್ನು ಕೂಡ ಸಂಹಾರ ಮಾಡುವಂಥ ವರುಣ ಹೇಳ್ತಾನೆ. ವರುಣನ ಈ ವಿಜ್ಞಾಪನೆಯನ್ನು ಕೇಳಿ ಪ್ರಸನ್ನನಾಗಿರ್ತಕ್ಕಂತಹ ಶ್ರೀರಾಮ ಈಗಾಗಲೇ ಬಾಣ ಪ್ರಯೋಗ ಮಾಡಿಬಿಟ್ಟಿದ್ದಾನೆ ಕೋಪದಿಂದ ಅವನ ಮೇಲೆ. ಅವನ ಕಡೆ ನೆಟ್ಟಂತಹ ಬಾಣವನ್ನು ಧನುಸ್ಸಿನಲ್ಲಿ ಹೂಡಿ ಅದು ಬಿಟ್ಟಿದ್ದಾನೆ. ಅದು ವ್ಯರ್ಥ ಆಗಬಾರ್ದು, ಯಾವತ್ತು ವ್ಯರ್ಥ ಆಗುವುದಿಲ್ಲ ರಾಮನ ಬಾಣ. ಅದನ್ನು ಎಲ್ಲಿ ಪ್ರಯೋಗಿಸಲಿ ಅಂತ ಕೇಳಿದಾಗ ವರುಣ ಹೇಳಿದ, ಸಮುದ್ರ ಮಧ್ಯದಲ್ಲಿ ದುಕೂಲ ಅಂತ ಒಂದು ಮರುಭೂಮಿ ಇದೆ. ಅಲ್ಲಿ ಬೆಸ್ತರರ ಜಾತಿಯಲ್ಲಿ ಹುಟ್ಟಿರತಕ್ಕಂತಹ ಅಸಂಖ್ಯ ರಾಕ್ಷಸರಿದ್ದಾರೆ. ಆ ಒಂದು ಅವರೆಲ್ಲ ಶಿವನ ವರದಿಂದ ಉಬ್ಬಿದ್ದಾರೆ, ಶಿವನ ವರದಿಂದ. ಹಾಗಾಗಿ ಅವರು ಅನೇಕ ಭಕ್ತರಿಗೆ, ಇಲ್ಲಿರ್ತಕ್ಕಂತಹ ಅನೇಕ ಸಜ್ಜನರನ್ನು ಅವರು ಪೀಡಿಸ್ತಾ ಇದ್ದಾರೆ. ಇಲ್ಲಿ ಸಮುದ್ರ ಸ್ನಾನಕ್ಕೆ ಯಾರು ಬರ್ತಾರೆ ಅಂತಹ ಸಜ್ಜನರನ್ನು ಪೀಡಿಸ್ತಾ ಇದ್ದಾರೆ ಅವರು. ಅವರನ್ನು ಸಂಹಾರ ಮಾಡು ಅಂತ. ಹಾಗೆ ಮಾಡೋದರಿಂದ ಆ ನಿನ್ನ ಭಕ್ತರು ಸುಖವಾಗಿರ್ತಾರೆ ಅಂತ ಪ್ರಾರ್ಥನೆ ಮಾಡ್ತಾನೆ. ಆಗ ಶ್ರೀರಾಮ ತಥಾಸ್ತು ಅಂತ ಹೇಳ್ತಾನೆ. ಸಮುದ್ರವನ್ನು ಏಕಾಪೋಷಣ ಮಾಡಿ ಹೊರಗೆ ಬಿಟ್ಟವರು ಅಗಸ್ತ್ಯರು. ಅಂತಹ ಸಮುದ್ರಕ್ಕೆ ಸೇತುವೆ ಆಗಬೇಕು, ನಳನಿಂದ ಸೇತುವೆ ಆಗಬೇಕು. ಅವನು ಸಮುದ್ರದಲ್ಲಿ ಹಾಕ್ತಕ್ಕಂತಹ ಕಲ್ಲು ಬಂಡೆಗಳನ್ನು ನೀನು ಮುಳುಗಿಸಬೇಡ ಅಂತ ಹೇಳಿದ್ದಾರೆ. ಅದರಂತೆ ನಳನಿಂದ ಸೇತುವೆಯನ್ನು ಕಟ್ಟಿಸು ಎಂಬುದಾಗಿ ವರುಣ ಶ್ರೀರಾಮನನ್ನು ಪ್ರಾರ್ಥನೆ ಮಾಡ್ತಾನೆ. ಆ ಶ್ರೀರಾಮನ ಅನುಗ್ರಹದಿಂದ ಅಲ್ಲಿನ ಮರುಭೂಮಿಯೆಲ್ಲ ಗಡ್ಡೆಗೆಣಸು, ಹಣ್ಣು ಹಂಪರು ಬಿಡತಕ್ಕಂತಹ ಸಮೃದ್ಧಿಗೆ ನೆಲೆ ಆಗ್ತದೆ. ದೇವಶಿಲ್ಪಿ ವಿಶ್ವಕರ್ಮ ಅವನ ಅವತಾರ ನಳ ಹಾಗೂ ಇತರ ಕಪಿಶ್ರೇಷ್ಠರಿಗೆ ಸೇತುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ಶ್ರೀರಾಮ ಆಜ್ಞೆ ಮಾಡ್ತಾನೆ. ಅವನ ಆಜ್ಞೆಯಂತೆ ಹನುಮಂತ ಅನೇಕ ಮರಗಳನ್ನು, ಅನೇಕ ಪರ್ವತಗಳನ್ನು ಹೊತ್ತು ತಂದು ಸೇತುವೆಯನ್ನು ನಿರ್ಮಾಣ ಮಾಡ್ತಾನೆ. ಇದನ್ನೇ ನಿಬದ್ಧ ಸೇತುಂ ಅಂತ ಹೇಳ್ತಾ ಇದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಸುಗ್ರೀವ, ನೀಲ ಮುಂತಾದ ಎಲ್ಲ ಕಪಿಶ್ರೇಷ್ಠರು ಅವರವರ ಶಕ್ತಿಯನುಸಾರವಾಗಿ ಸೇತು ನಿರ್ಮಾಣ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಶ್ರೀರಾಮನ ಸೇವೆಯನ್ನು ಗೈದಿದ್ದಾರೆ. ಹರಿಗಳ ಕೂಡಿ ಶರಧಿಯನ್ನು ಕಟ್ಟಿ ಅಂತ ಶ್ರೀಪಾದರಾಜರು ಮಧ್ವನಾಮದಲ್ಲಿ ಹೇಳ್ತಾರೆ. ಹರಿಗಳ ಕೂಡಿ ಶರಧಿಯನ್ನು ಕಟ್ಟಿ 100 ಯೋಜನ ವಿಸ್ತಾರವಾಗಿರ್ತಕ್ಕಂತಹ ಸಾಗರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕೆಯ ಕಡೆಗೆ ದಾಪುಗಾಲಿಡ್ತಾ ಇದ್ದಾನೆ ಶ್ರೀರಾಮ. ಅಂತಹ ರಾಮ ಬಂದಂತಹ ಸುದ್ದಿಯನ್ನು ಕೇಳಿ ರಾವಣನಿಗೆ ಉಸಿರುಗಟ್ಟಿ ಹೋಗುತ್ತೆ. ಹಾಗಾಗಿ ರಾವಣನಿಗೆ ಏನು ಮಾಡಬೇಕಂತ ಗೊತ್ತಾಗಲ್ಲ. ಯಾವಾಗ ಶ್ರೀರಾಮ ದರ್ಭಶೆಯನ್ನಾಗಿ ಮಲಗಿದ್ನಲ್ಲ 3 ದಿನ, ಆಗಲೇ ಇವನು ಶಾರದ್ದೂಲ ಎಂಬ ರಾಕ್ಷಸನನ್ನು ಕಳಿಸಿದ್ದ. ಅವ ಈ ಬಗ್ಗೆ ಎಲ್ಲ ಹೇಳಿದ್ದ ರಾಮ ಈ ವಿಚಾರವನ್ನು. ಆಮೇಲೆ ಶುಕ ಎಂಬ ರಾಕ್ಷಸನನ್ನು ಸುಗ್ರೀವನಿಗೆ ದೂತನಾಗಿ ಕಳಿಸಿದ್ದ. ಆ ಶುಕ ಗಿಳಿಯ ರೂಪದಿಂದ ಬಂದು ಸುಗ್ರೀವನಿಗೆ ಹೇಳಿದ್ದ. ಶೂರ್ಪಣಕಿಯ ಕಿವಿ ಮೂಗು ಕತ್ತರಿಸಿದ ಅಪರಾಧಕ್ಕೆ ರಾವಣ ಸೀತೆಯನ್ನು ಅಪಹಾರ ಮಾಡಿದ್ದಾನೆ. ನೀನು ಕಪಿರಾಜ, ರಾಮ ಮನುಷ್ಯ, ನೀ ಕಪಿಗೂ ಮನುಷ್ಯನಿಗೆ ಏನು ಸಂಬಂಧ? ನೀನು ಅಪರಾಧಿಯಾಗಿರ್ತಕ್ಕಂತಹ ಆ ಮನುಷ್ಯನ ಪಕ್ಷ ವಹಿಸಿ ರಾವಣನಿಗೆ ಯಾಕೆ ದ್ರೋಹ ಮಾಡ್ತಾ ಇದ್ದೀಯಾ ಅಂತ ಹೇಳ್ತಾನೆ. ಆಗ ಕಪಿಗಳೆಲ್ಲ ಅವನನ್ನು ಹಿಂಸಿಸ್ತಾರೆ. ಶ್ರೀರಾಮ ತಡಿತಾನೆ. ಆ ಶುಕ ಹಿಂತಿರುಗಿ ಹೋಗ್ತಾನೆ.
ಈ ರಾವಣ ಮತ್ತೆ ಶುಕಸಾರಣರೆಂಬ ಇಬ್ಬರು ರಾಕ್ಷಸರನ್ನ ಬೇಹುಗಾರರನ್ನ ಕಳಿಸ್ತಾನೆ. ಅವರು ಕಪಿರೂಪದಿಂದ ಬಂದು ಕಪಿಸೇನೆಯನ್ನ ಪರೀಕ್ಷೆ ಮಾಡುತ್ತಾರೆ. ಇದನ್ನೆಲ್ಲ ವಿಭೀಷಣ ತಿಳ್ಕೊಂಡು ಹೇಳ್ತಾನೆ, ನೋಡವರೆಲ್ಲ ಕಪಿಗಳಲ್ಲ, ಕಪಿರೂಪದಲ್ಲಿ ಬಂದಿದ್ದಾರೆ, ಅವರನ್ನು ಕೊಲ್ಲಬೇಕು ಅಂದಾಗ ಅವರು ರಾಮನಿಗೆ ಶರಣಾಗತರಾಗ್ತಾರೆ. ಶ್ರೀರಾಮ ಅವರನ್ನು ಬಿಟ್ಟು ಬಿಡ್ತಾನೆ. ಅವರು ರಾವಣನಿಗೆ ಹೋಗಿ ಈ ಕಪಿ ಸೈನ್ಯದ ಸಂಖ್ಯೆಯನ್ನು ತಿಳಿಸ್ತಾರೆ. ಎಷ್ಟು ಆ ಕಪಿ ಸೈನ್ಯ ಇತ್ತು ಅಂತ ನಾವು ನಿನ್ನೆ ನೋಡಿದ್ವಿ. 100ಕ್ಕೆ ಲಕ್ಷ ಸೇರಿಸಿದರೆ 1 ಕೋಟಿ ಆಗತ್ತೆ. ಕೋಟಿಗೆ ಲಕ್ಷದಿಂದ ಗುಣಿಸಿದರೆ ಶಂಕು ಆಗತ್ತೆ. ಶಂಕುವಿಗೆ ಲಕ್ಷದಿಂದ ಗುಣಿಸಿದರೆ ಮಹಾಶಂಕು. ಹೀಗೆ ಕ್ರಮವಾಗಿ ಲಕ್ಷದಿಂದ ಗುಣಿಸ್ತಾ ಹೋದಾಗ ಅದು ವೃಂದ, ಮಹಾವೃಂದ, ಪದ್ಮ, ಮಹಾಪದ್ಮ, ಖರ್ವ, ಮಹಾಕರ್ವ, ಸಮುದ್ರ, ಓಘ, ಮಹೋಘ ಅಂತ ಹೀಗೆ ಸಂಖ್ಯೆಗಳಾಗ್ತವೆ. ಈ ಅಳತೆಯಿಂದ 1 ಕೋಟಿ ಮಹೋಘ. ಎಷ್ಟು ಮಹೋಘ? 1 ಕೋಟಿ ಮಹೋಘ ರಾಮನ ಬಳಿಯಿದೆ. ಇಂತಹ ಕೋಟಿ ಸಹಸ್ರ ಸಂಖ್ಯೆಯಲ್ಲಿ ಕಪಿಗಳಿದ್ದಾರೆ. 33 ದೇವತೆಗಳು 33 ಕೋಟಿ. ದೇವರು 33 ಕೋಟಿ ಆದರೂ ಅವರ ಅಂಶಗಳಿಗೆ ಲೆಕ್ಕ ಇಲ್ಲ ಇಲ್ಲಿ. ಅಷ್ಟು ಅಂಶಗಳು ಲೆಕ್ಕವಿಲ್ಲದಷ್ಟು ಅವರೆಲ್ಲ ಕಪಿಗಳಾಗಿ ಹುಟ್ಟಿದ್ದಾರೆ. ಈ ಎಲ್ಲ ಕಪಿಗಳ ಸಂಖ್ಯೆಯನ್ನು ಗುಣಿಸಿದರೆ, ಮಹೌಘದಿಂದ ಗುಣಿಸಿದರೆ ಎಷ್ಟು ಸಂಖ್ಯೆ ಆಗತ್ತೆ? ಅಷ್ಟು ಕಪಿಬಲ, ಅಷ್ಟು ಮಹೌಘ ಕಪಿಗಳಿದ್ದಾರಲ್ಲ, ಮಹೌಘ ಸಂಖ್ಯೆಯ ಒಂದು ಸಂಖ್ಯೆ ಇದೆಯಲ್ಲ, ಎಲ್ಲ ಕಪಿಗಳನ್ನು ಮಹೌಘ ಸಂಖ್ಯೆಯಿಂದ ಗುಣಿಸಬೇಕು. ಅಂತಹ ಮಹೌಘ ಸಂಖ್ಯೆಯಿಂದ ಈ ಎಲ್ಲ ಕಪಿಗಳನ್ನು ಗುಣಿಸಿದರೆ ಎಷ್ಟು ಬಲ ಬರುತ್ತೆ? ಅಷ್ಟು ಬಲ ಹನುಮಂತನಿಗೆ ಒಬ್ಬನಿಗೆ ಇದೆ ಅಂತ ಕೇಳಿ ರಾವಣನಿಗೆ ಚಿಂತೆ ಆಗತ್ತೆ. ಅಂತಹ ಹನುಮಂತ ದಶರಥನ ಕ್ಷಮಿಸಿ ರಾವಣನ ತಲೆಯನ್ನು ಕುಟ್ತಾನೆ, ಅವನಿಗೆ ಎದೆಗೆ ಪೆಟ್ಟನ್ನು ಕೊಡ್ತಾನೆ. ಆ ವಿಚಾರವನ್ನು ಇಲ್ಲಿ ಸಂಗ್ರಹಿಸ್ತಾರೆ. ಅಂತೂ ಯುದ್ಧ ಮಾಡಬೇಕು ಅಂತ ಬಂದಾಗಿದೆ. ಆದರೂ ಕೂಡ ಒಂದು ಸಾಮಧಾನ ಭೇದ ದಂಡಗಳನ್ನು ಪ್ರಯೋಗ ಮಾಡಬೇಕು ಬುದ್ಧಿವಂತನಾದವ. ಹಾಗಾಗಿ ಒಮ್ಮೆಲೆ ದಂಡೆತ್ತಿ ಹೋದರೆ ಅದಕ್ಕೆ ಈ ರಾಜನೀತಿಯನ್ನು ತೋರಿಸ್ಬೇಕು. ಅದಕ್ಕೋಸ್ಕರ ರಾಮ ಯುವರಾಜನಾಗಿರತಕ್ಕಂತಹ ಅಂಗದನ ರಾಯಭಾರ ಕಳಿಸ್ತಾನೆ. ಅಂಗದನ ಹಿತವಚನವನ್ನು ಅವ ಕೇಳುವುದಿಲ್ಲ. ರಾವಣನಿಗೆ ವಾಣಿ ನಿಗ್ರಹ ಮಾಡಿದಂತಹ ಶ್ರೀರಾಮ ಕಳಿಸಿದಂತಹ ರಾಯಭಾರಿ ಅಂಗದ, ಅದು ಅವನು ಕೊಟ್ಟಂತಹ ಈ ವಿಚಾರ ಅವನಿಗೆ ಅರ್ಥವಾಗಲಿಲ್ಲ. ಹಾಗಾಗಿ ರಾಮ 4 ದಿಕ್ಕಿನಿಂದ ಸೇನೆಯೊಂದಿಗೆ ಮುತ್ತಿಗೆ ಹಾಕ್ತಾನೆ. ರಾವಣ ತನ್ನ ಮಗನಾಗಿರತಕ್ಕಂತಹ ಇಂದ್ರಜಿತ್ತನನ್ನು ಪಶ್ಚಿಮ ದಿಕ್ಕಿಗೆ, ಪ್ರಹಸ್ತನನ್ನು ಪೂರ್ವ ದಿಕ್ಕಿಗೆ, ವಜ್ರದಂಶನನ್ನು ದಕ್ಷಿಣಕ್ಕೆ ಕಳಿಸ್ತಾನೆ. ಉತ್ತರಕ್ಕೆ ತಾನೇ ಹೋಗ್ತಾನೆ. ಈ ಒಂದು ರಾವಣನ ವ್ಯವಸ್ಥೆಯನ್ನು ತಿಳಿದಂತಹ ರಾಮ ಇಂದ್ರಜಿತ್ತನನ್ನು ಎದುರಿಸಲಿಕ್ಕೆ ಹನುಮಂತನ ಕಳಿಸ್ತಾನೆ. ಪ್ರಹಸ್ತನನ್ನು ನಿಗ್ರಹ ಮಾಡಲಿಕ್ಕೆ ನೀಲನ್ನು ಕಳಿಸ್ತಾನೆ. ವಜ್ರದಂಶನ ನಿಗ್ರಹ ಮಾಡಲಿಕ್ಕೆ ಅಂಗದನ್ನು ಕಳಿಸ್ತಾನೆ. ಸೇನಾ ಮಧ್ಯದಲ್ಲಿ ಸುಗ್ರೀವನನ್ನು ನಿಲ್ಲಿಸಿ ತಾನು ಉತ್ತರಕ್ಕೆ ಹೊರಡುತ್ತಾನೆ. ಹನುಮಂತನ ಕೈಗೆ ಸಿಕ್ಕಿಬಿಡ್ತಾನೆ. ಹನುಮಂತನ ಕೈಗೆ ಇಂದ್ರಜಿತ್ತು ಸಿಕ್ಕಿಬಿದ್ದ. ಆದರೆ ಇಂದ್ರಜಿತ್ತನ ಹನುಮಂತ ನಿಗ್ರಹ ಮಾಡಲಿಲ್ಲ. ಯಾಕಂದರೆ ಇಂದ್ರಜಿತ್ತನ್ನ ಕೊಲ್ಲೋದಿದ್ರೆ ಆವಾಗಲೇ ಕೊಲ್ಬೋದಿತ್ತು. ಆದರೆ ಅವನು ಲಕ್ಷ್ಮಣನಿಗೆ ಮೀಸಲಾಗಿರತಕ್ಕಂಥವನು. ಅವನನ್ನು ಕೊಲ್ಲದೆ ಅವನನ್ನು ಓಡಿಸಿಬಿಡ್ತಾನೆ. ಅದಾದ ಮೇಲೆ ಈ ಧೂಮನೇತ್ರನನ್ನು ನಾಟುತ್ತಾನೆ. ಶಿವನಿಂದ ಅವಧ್ಯನಾಗಿರತಕ್ಕಂತಹ ಅವನನ್ನು ಹನುಮಂತ ನಿಗ್ರಹ ಮಾಡ್ತಾನೆ. ಮುಂದೆ ಅಕಂಪನ ಅಂತ ಬರ್ತಾನೆ. ಆ ಅಕಂಪನನು ಕೂಡ ಹನುಮಂತನಿಂದ ಕ್ಷಣ ಮಾತ್ರದಲ್ಲಿ ಹತನಾಗಿ ಬಿಡ್ತಾನೆ. ಮುಂದೆ ಕುಂಭರು ನುಗ್ಗಿ ಬರ್ತಾರೆ. ಅವರಿಬ್ಬರು ಕುಂಭಕರ್ಣನ ಮಕ್ಕಳು. ಕುಂಭನನ್ನ ಸುಗ್ರೀವ ಸಂಹಾರ ಮಾಡ್ತಾನೆ. ನಿಕುಂಭನನ್ನ ಆ ನಿಕುಂಭ ಎಲ್ಲ ಕವಿಗಳ ಮೇಲೆ ಧಾವಿಸಿ ಬಂದಾಗ ಸುಗ್ರೀವ ಹೆದರಿ ಓಡಿ ಬಿಡ್ತಾನೆ. ಯಾಕೆಂದರೆ ಆ ನಿಕುಂಭ ಕಪಿಗಳ ಮೇಲೆ ತುಂಬ ಆಯುಧ, ಪರ್ವತಗಳನ್ನೇ ಪುಡಿ ಮಾಡತಕ್ಕಂತಹ ದೊಡ್ಡ ದೊಡ್ಡ ಆಯುಧನ ಹಿಡಿದು ಅವನ ಮೇಲೆ ಹಾರತಾನೆ.
ಆಗ ಸುಗ್ರೀವ ಹೆದರಿ ಓಡೋಗ್ಬಿಡ್ತಾನೆ. ಅದನ್ನು ನೋಡಿ ದೇವತೆ ತತ್ತರಿಸ್ತಾರೆ, ಕಪಿಗಳು ಭಯ ಆಗತ್ತೆ, ಈ ನಿಕುಂಭನನ್ನು ನಿಗ್ರಹ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆಗ ಅಂತಹ ಇತರರಿಂದ ನಿಗ್ರಹ ಮಾಡಲಿಕ್ಕೆ ಅಶಕ್ಯನಾಗಿರತಕ್ಕಂತಹ ಈ ನಿಕುಂಭನನ್ನ ಕೂಡಲೇ ಮೇಲಕ್ಕೆ ಹಾರಿ ಹನುಮಂತ ಅವನಿಗೆ ಗದರುತ್ತಾನೆ. ನಿಕುಂಭ ಇವನ ಮೇಲೆ ಪರಿಹವನ್ನು ಪ್ರಯೋಗ ಮಾಡ್ತಾನೆ. ಅದನ್ನು ಹನುಮಂತ ಪುಡಿ ಮಾಡ್ತಾನೆ. ಆ ನಿಕುಂಭನ ಕತ್ತು ಕಿವುಚಿ ಅವನ ನೆಲಕ್ಕೆ ಬೀಳಿಸ್ತಾನೆ. ಹೀಗೆ ಈ ಒಂದು ಯಜ್ಞ, ಇದು ಯುದ್ಧ ಅಲ್ಲ, ಯಜ್ಞ, ಇದೊಂದು ಸಮರ ಏನಿದೆ, ರಾಮ ರಾವಣರ ಯುದ್ಧ. ರಾಮ ರಾವಣರ ಯುದ್ಧಕ್ಕೆ ಸಮನಾದದ್ದು ರಾಮರಾವಣರ ಯುದ್ಧವೇ. ಅಂತಹ ಈ ಯುದ್ಧ ಎಂಬ ಯಜ್ಞದಲ್ಲಿ ಒಬ್ಬ ದೇವತೆ ಇರಬೇಕಲ್ಲ. ಯಾವ ದೇವತೆಯನ್ನು ಉದ್ದೇಶಿಸಿಕೊಂಡು ಯಜ್ಞ ಮಾಡಬೇಕು? ಯಜ್ಞದ ಪ್ರಧಾನ ದೇವತೆ. ಆ ಪ್ರಧಾನ ದೇವತೆ ಯಾರು ಅಂದರೆ ಶ್ರೀರಾಮನೇ ಆ ಯಜ್ಞದ ಪ್ರಧಾನ ದೇವತೆ. ಆ ಯಜ್ಞದಲ್ಲಿ ಬಲಿ ಹಾಕ್ತಕ್ಕಂತಹ ಪಶು ಅದು ಯಾರು ಅಂದರೆ ಈ ಅಸುರರೇ ಪಶುಗಳು. ಈ ರೀತಿಯಾಗಿ ಸಂಹಾರಗೈದು ಆ ನಿಕುಂಭನನ್ನು ಸಂಹಾರಗೈದು ಹನುಮಂತ ಮೆರಿತಾನೆ. ದೇವತೆಗಳು ಜಯಘೋಷ ಹಾಕ್ತಾರೆ. ಮತ್ತೊಮ್ಮೆ ರಾವಣನ ಮಗ, ಅವನ ಹೆಸರು ದೇವಾಂತಕ ಅಂತ. ಅಂತಹ ದೇವಾಂತಕನೆಂಬ ರಾವಣನ ಮಗ ಈ ಕಪಿಸೇನೆ ಮೇಲೆ ಬಾಣದ ಮಳೆಯನ್ನು ಸುರಿಸ್ತಾನೆ. ಆಗ ಅಂಗದ ಪ್ರಜ್ಞೆ ತಪ್ಪಿ ಬಿದ್ದುಬಿಡ್ತಾನೆ ಅವನ ಒಂದು ಆಕ್ರಮಣದಿಂದ. ಆಗ ಸುಗ್ರೀವ ಅವನ ಮೇಲೆ ಗುಡ್ಡವನ್ನೆತ್ತಿ ಬಿಸಾಡ್ತಾನೆ. ಅದು ಕೂಡ ಅವನ ಬಾಣಕ್ಕೆ ಪುಡಿ ಆಗಿಬಿಡ್ತದೆ. ಮತ್ತೊಂದು ಬಾಣ ಪ್ರಯೋಗ ಮಾಡಿದಾಗ ಸುಗ್ರೀವನು ಮೂರ್ಛೆ ಹೋಗ್ಬಿಡ್ತಾನೆ. ಅಂತಹ ಒಂದು ಅಪ್ರತಿಮ ಬಲ ಆ ರಾವಣನ ಮಗನಾಗಿರ್ತಕ್ಕಂತಹ ದೇವಾಂತಕನಿಗೆ ಇತ್ತು. ಅಂತಹ ದೇವಾಂತಕ ಆಂಜನೇಯನನ್ನು ವಿಗ್ರಹ ಮಾಡಲಿಕ್ಕೆ ಬರ್ತಾನೆ. ತನ್ನಡಿಗೆ ಬರ್ತಾ ಇರತಕ್ಕಂತಹ ಆ ಸುರಾಂತಕ ದೇವಾಂತಕನನ್ನು ನೋಡಿ ಅವನ ರಥ, ಸಾರಥಿ, ಕುದುರೆ ಎಲ್ಲವನ್ನು ನಾಶ ಮಾಡಿಬಿಡ್ತಾನೆ. ಕೊನೆಗೆ ಆ ದೇವಾಂತಕ ಖಡ್ಗವನ್ನು ಹಿಡ್ಕೊಂಡು ಬರ್ತಾನೆ. ಅಂತಹ ಆ ದೇವಾಂತಕನ ಕತ್ತನ್ನು ಹಿಡಿದು, ಅವನ ಮುಡಿಯನ್ನು ಹಿಡಿದು ಅವನ ಕಾಲಿಗೆ, ತನ್ನ ಕಾಲಡಿಯಲ್ಲಿ ಬೀಸಾಡಿ ಕಾಲಿನಿಂದ ಹೊಸಕ್ಕೆ ಹಾಕಿಬಿಡ್ತಾನೆ. ಶಿವನ ವರ ಇತ್ತು ಅವನಿಗೆ, ಹಾಗಾಗಿ ಅವನಷ್ಟು ಮೆರೆದ. ಆದರೂ ಕೂಡ ಶಿವನ ವರ ಅವನನ್ನು ಕಾಪಾಡಲಿಲ್ಲ. ಮತ್ತೆ ದೇವತೆಗಳು ಹರ್ಷೋದ್ಗಾರ ಮಾಡ್ತಾರೆ. ಸುರಾಂತಕ ದೇವಾಂತಕ ಅವನ ಸಂಹಾರದಿಂದ ದೇವತೆಗಳಿದ್ದಂತಹ ಎಲ್ಲ ಆತಂಕ ಅದು ದೂರ ಆಯಿತು. ಆಮೇಲೆ ಕಪಿಗಳೆಲ್ಲ ಇನ್ನೇನು ಮತ್ತೆ ಯುದ್ಧಕ್ಕೆ ಸಿದ್ಧರಾಗ್ತಿರುವಂತೆ ಇನ್ನೊಬ್ಬ ದೈತ್ಯ ಬರ್ತಾನೆ, ತ್ರಿಶಿರಸ್ಸು ಅಂತ. ಅವನಿಗೆ ಒಂದು ಬ್ರಹ್ಮನ ವರ ಇತ್ತು. ಹಾಗಾಗಿ ಆ ತ್ರಿಶಿರಸ್ಸು ಎಂಬ ದೈತ್ಯ ಬಂದಾಗ ಹನುಮಂತ ಅವನ ರಥ, ಧನಸ್ಸು ಎಲ್ಲ ಧ್ವಂಸ ಮಾಡಿ ಅವನ ಖಡ್ಗದಿಂದಲೇ ಅವನ ತಲೆಯನ್ನು ಕತ್ತರಿಸಿ ಹಾಕಿಬಿಡುತ್ತಾನೆ. ಹೀಗೆ ಎಲ್ಲ ಈ ಅವಧ್ಯರಾಗಿರ್ತಕ್ಕಂತಹ, ಯುದ್ಧೋನ್ಮತ್ತರಾಗಿರ್ತಕ್ಕಂತಹ ಈ ದೈತ್ಯರನ್ನು, ಆ ಕಪಿಗಳನ್ನು ಘಾಸಿಗೊಳಿಸಿರತಕ್ಕಂತಹ ಆ ಎಲ್ಲ ದೈತ್ಯರನ್ನು ಕೂಡ ಹನುಮಂತ ತನ್ನ ಮುಷ್ಟಿಯಿಂದ ಸಂಹಾರ ಮಾಡ್ತಾನೆ. ಆಮೇಲೆ ಅತಿಕಾಯ ಅಂತ ಬರ್ತಾನೆ. ಅತಿಕಾಯನ ಯುದ್ಧ ಸರದಿ. ಅವನಿಗೆ ಬ್ರಹ್ಮದೇವರಿಂದ ಒಂದು ವರನೂ ಇದೆ. ಅವನೊಂದು ರಥ ಕೊಟ್ಟಿದ್ದ. ಆ ರಥದಲ್ಲಿ ಕೂತ್ಕೊಂಡು ಬರ್ತಾನೆ. ಇವ ರಾವಣನಿಗೆ ಒಬ್ಬ ಗಂಧರ್ವ ಕನ್ಯೆಯಲ್ಲಿ ಹುಟ್ಟಿದವ. ಇವನು ಒಬ್ಬ ಮಗನೇ. ಒಬ್ಬೊಬ್ಬಳದೇ ಒಬ್ಬೊಬ್ಬ ಮಗ ಹುಟ್ಟಿದ್ದಾನೆ ರಾವಣನಿಗೆ. ಒಬ್ಬ ಗಂಧರ್ವ ಕನ್ಯೆಯಲ್ಲಿ ಹುಟ್ಟಿದವ. ಇವನ ಹೆಸರು ಅತಿಕಾಯ ಅಂತ. ಇವನ ಕಿವಿಗಳು ಒಂದೊಂದು ಕಿವಿ ಒಂದೊಂದು ಕುಂಭದಾಗಿತ್ತು. ಅದಕ್ಕೆ ಇವನಿಗೆ ಕುಂಭಕರ್ಣ ಅಂತ ಹೆಸರು ಇತ್ತು. ರಾಮನ ತಮ್ಮ ಒಬ್ಬ ಕುಂಭಕರ್ಣ ಬೇರೆ, ರಾಮನ ಮಗ ಒಬ್ಬ ಕುಂಭಕರ್ಣ ಬೇರೆ. ನೋಡಿ ಕನ್ಫ್ಯೂಷನ್. ಇವನಿಗೆ ಕುಂಭ ಹಾಗೆ ಆ ಕರ್ಣಗಳಿತ್ತು, ಅದಕ್ಕೆ ಕುಂಭಕರ್ಣ ಅಂತ ಹೇಳ್ತಾ ಇತ್ತು. ಇಂತಹ ಕುಂಭಕರ್ಣ ಅತಿಕಾಯ
ಈ ಶಸ್ತ್ರಾಸ್ತ್ರಗಳ ಮಳೆಯನ್ನೇ ಸುರಿಸ್ತಾನೆ ಕಪಿಗಳ ಮೇಲೆ. ಅವ್ರನ್ನೆಲ್ಲ ನಿಗ್ರಹ ಮಾಡಿ ಸುಗ್ರೀವಾದಿಗಳನ್ನು ಗೆದ್ದು ರಾಮನ ಕಡೆ ಬರ್ತಾನೆ. ಕೂಡಲೇ ಲಕ್ಷ್ಮಣನಿಗೆ ಎದುರಾಗ್ತಾನೆ. ಇಬ್ಬರೂ ಕೂಡ ಬಾಣದ ಮಳೆಗಳನ್ನು ಸುರಿಸ್ತಾ ಇಡೀ ಅಂತರಿಕ್ಷವೇ ಆಕಾಶವೇ ಕತ್ತಲೆಯಾಗಿ ಹೋಗಬೇಕು ಆ ರೀತಿಯಲ್ಲಿ ಬಾಣ ಪ್ರಯೋಗ ಮಾಡಿದ್ದಾರೆ. ಇಂತಹ ಅತಿಕಾಯನ ಬಾಣಗಳನ್ನು ತನ್ನ ಮಹಾಸ್ತ್ರಗಳಿಂದ ಲಕ್ಷ್ಮಣ ಮುರಿತಾ ಬಂದ. ಅವನ ಬಾಹುಗಳನ್ನು ತಲೆಯನ್ನು ಕತ್ತರಿಸಿ ಹಾಕಿದ. ಆಮೇಲೆ ಅದೇ ಅತಿಕಾಯ ಅದೃಶ್ಯನಾಗಿ ಹೇಳ್ತಾನೆ, ಬ್ರಹ್ಮಾಸ್ತ್ರ ಹೊರತಾಗಿ ಬೇರೆ ಯಾವ ಅಸ್ತ್ರಗಳಿಂದ ಇವನು ವಧ್ಯನಾಗಲಾರ ಅಂತ ಅವನಿಗೊಂದು ವರ ಇದೆ. ಹಾಗಾಗಿ ಹನುಮಂತ ಕೂಡಲೇ ಅಂತರಿಕ್ಷಕ್ಕೆ ಹಾರ್ತಾನೆ. ಮುಂದೆ ಅತಿಕಾಯನನ್ನು ಲಕ್ಷ್ಮಣ ಸಂಹಾರ ಮಾಡ್ತಾನೆ. ಹೀಗೆ ರಾವಣನಿಗೆ ಆತಂಕ ಶುರುವಾಯಿತು. ಒಬ್ಬೊಬ್ಬರೇ ತನ್ನ ಮಕ್ಕಳು, ತನ್ನ ಸೈನ್ಯ ಎಲ್ಲರೂ ನಾಶವಾಗ್ತಾ ಇದ್ದಾರೆ. ಇನ್ನು ತಾನೇ ಯುದ್ಧಕ್ಕೆ ಹೊರಡಬೇಕು. ಅಷ್ಟರಲ್ಲಿ ಇನ್ನೊಬ್ಬ ಖರದೂಷಣ ಅಂತಿದ್ದರಲ್ಲ, ಆ ಖರನ ಮಗ ಮಕರಾಕ್ಷ ಅಂತ. ಆ ಮಕರಾಕ್ಷ ತನ್ನ ತಂದೆಯನ್ನು ಕೊಂದಿರ್ತಕ್ಕಂತಹ, ತನ್ನ ತಂದೆಯಾಗಿರ್ತಕ್ಕಂತಹ ಖರನನ್ನು ಕೊಂದಿರತಕ್ಕಂತಹ ಈ ರಾಮನನ್ನ ಬಿಡಬಾರದು, ಅವನ ಸೀಳು ತೀರಿಸ್ಕೊಳ್ಬೇಕು ಅಂತ ಹೋರಾಡಲಿಕ್ಕೆ ಮುಂದೆ ಬರ್ತಾನೆ. ಶ್ರೀರಾಮ ಅವನ ಒಂದು ಹಗೆತನ ನೋಡಿ ನಗುತ್ತಾ ಅವನ ಶಿರಚ್ಛೇದವನ್ನು ಮಾಡ್ತಾನೆ. ಅವನ ಜೊತೆ ಬಂದಿರತಕ್ಕಂತಹ ಆ ಮಕರಾಕ್ಷ ಜೊತೆಗೆ ಬಂದಿದ್ದರು ಕೆಲವರು ಸೈನಿಕರು, ಅವರೆಲ್ಲ ಹೆದರಿ ಕಪಿಗಳ ಪ್ರಹಾರಕ್ಕೆ ತುತ್ತಾಗಿ ಕಕ್ಕಾಬಿಕ್ಕಿಯಾಗಿ ಓಡಿ ಹೋಗ್ಬಿಡ್ತಾರೆ. ಆಮೇಲೆ ರಾವಣನೇ ಯುದ್ಧ ಸಿದ್ಧನಾಗಿ ಬರ್ತಾನೆ. ಕೋಟಿ ಕೋಟಿ ಸೈನ್ಯದೊಂದಿಗೆ ಮುನ್ನುಗ್ಗಿ ಬರ್ತಾನೆ. ಬಾಣಗಳಿಂದ, ಪರ್ವತಗಳ ಹೆಬ್ಬಂಡೆಗಳಿಂದ ಅವನೊಂದಿಗೆ ಹೋರಾಡಲಿಕ್ಕೆ ಬಂದಂತಹ ಕಪಿಗಳು ಹಣ್ಣಾಗಿ ಬಿಡ್ತಾರೆ. ಸುಗ್ರೀವ ದೊಡ್ಡ ಮರ ತಗೊಂಡು ಬರ್ತಾ ಇರಬೇಕಾದ್ರೆ ರಾವಣ ತನ್ನ ಬಾಣದಿಂದ ಆ ಮರವನ್ನು ಪುಡಿ ಮಾಡ್ತಾನೆ. ಅವನ ಕಂಠಕ್ಕೆ ಗುರಿ ಇಡ್ತಾನೆ. ಅಂತಹ ರಾವಣನ ಬಾಣದಿಂದ ಸುಗ್ರೀವ ಕುಸಿದು ಬಿದ್ದುಬಿಡ್ತಾನೆ. ಆಗ ಹನುಮಂತ ಬಂದು ತನ್ನ ನೀಳವಾಗಿರ್ತಕ್ಕಂತಹ ತೋಳಿನ ಮುಷ್ಟಿಯನ್ನು ಎತ್ತರಕ್ಕೆ ಎತ್ತಿ ಆ ರಾಕ್ಷಸನ ಮೇಲೆ ರಾವಣನ ಎದೆಗೆ ಹೊಡಿತಾನೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಮಧ್ವಜದಲ್ಲಿ, ಅವನ ಎದೆ ಕುಟ್ಟಿದ ಅಂತ. ಅಥೋ ಹನುಮಾನ್ ಉರಗೇಂದ್ರ ಭೋಗ ಸಮಂ ಸ್ವಭಾವಂ ದಶ ಮುನ್ನಮಯ್ಯ ತತಾಡ ವಕ್ಷಸಿ ಅಧಿಪಂ ತು ರಕ್ಷಸಾಂ ಮುಖೇಸು ಸರಕ್ತಂ ಪ್ರವಮನ್ ಪಪಾತ ಅಂತ ಇದನ್ನು ರಾಮಾಯಣ ಸಂಗ್ರಹದಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಹೀಗೆ ಹನುಮಂತ ಕೂಡಲೇ ತನ್ನ ನೀಳವಾಗಿರತಕ್ಕಂತಹ ತೋಳನ್ನು ಎತ್ತರಕ್ಕೆ ಎತ್ತಿ ಆ ತನ್ನ ಮುಷ್ಟಿಯಿಂದ ಆ ರಾವಣನ ಎದೆಗೆ ಹೊಡಿತಾನೆ. ಆ ಹನುಮಂತನ ಪುಷ್ಟವಾಗಿರತಕ್ಕಂತಹ ತೋಳನ್ನು ಜೋರಾಗಿ ಹೊಡೆದಾಗ ರಾವಣನ ಮುಖಗಳಿಂದ 10 ಮುಖಗಳಿಂದ ರಕ್ತ ಬರ್ತಾ ಇದೆ. ರಕ್ತ ಕಾರ್ತಾ ಹೆಚ್ಚು ತಪ್ಪಿ ಬಿಡ್ತಾನೆ. ಹನುಮಂತ ಜೋರಾಗಿ ತೋಳನ್ನು ಎತ್ತಿದ್ದಷ್ಟೇ, ಹೊಡೆದದ್ದು ಜೋರಾಗಿ ಹೊಡೆದಿಲ್ಲ, ಸುಮ್ಮನೆ ಸ್ಪರ್ಶ ಮಾಡಿದ್ದಾನೆ. ಜೋರಾಗಿ ಹೊಡೆದು ಬಿಟ್ಟಿದ್ರೆ ರಾವಣ ಆಗಲೇ ಸಾಯ್ತಾ ಇದ್ದ. ಯಾಕೆಂದರೆ ಇಡೀ ರಾಮನ ಕಪಿ ಸೈನ್ಯ ಎಷ್ಟಿದೆ, ಆ ಕಪಿ ಸೈನ್ಯ ಗುಣಿಸು 1 ಕೋಟಿ, ಒಂದು ಮಹೌಘ. ಇಡೀ ಕಪಿ ಸೈನ್ಯ ಗುಣಿಸು 1 ಮಹೌಘ. ಅಷ್ಟು ಬಲ ಹನುಮಂತನಿಗೆ ಒಬ್ಬನೇ ಇದೆ. ಹಾಗಾಗಿ ಅವ ಒಂದು ಜೋರಾಗಿ ಪೆಟ್ಟು ಕೊಟ್ಟರೆ ರಾವಣ ಸತ್ತೇ ಹೋಗ್ತಾನೆ. ಆದರೆ ಜೋರಾಗಿ ಹೊಡೆದಿಲ್ಲ. ರಾಮನಿಂದಲೇ ಸಾಯಬೇಕು. ಸುಮ್ಮನೆ ಮಕ್ಕಳನ್ನ ಹೆದರ್ಸ್ತಾರಲ್ಲ ಹಾಗೆ ತಂದೆ ಮಗುವನ್ನು ಬೆದರಿಸಲಿಕ್ಕೆ ಕೈ ಜೋರಾಗಿ ಎತ್ತಾರೆ, ಆದರೆ ಹೊಡೆಯೋದು ಮೆಲ್ಲ ಹೊಡಿತಾರೆ. ಅವನಿಗೆ ಭಯ ಆಗಬೇಕು. ಹಾಗೆ ಜೋರಾಗಿ ಕೈಯನ್ನೆತ್ತಿ ಮೆಲ್ಲ ಹೊಡಿತಾರೆ. ಹಾಗೆ ಅಲ್ಪವಾದ ಏಟು ಕೊಟ್ಟಿದ್ದೇನೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ರಾವಣನಿಗೆ ಪ್ರಜ್ಞೆ ಬಂತು. ಸಲಬ್ಧ ಸಂಜ್ಞ ಪ್ರಶಂಸ ಮಾರುತಿಂ ತ್ವಯಾ ಸಮೋ ನಾಸ್ತಿ ಪುಮಾಹಿ ಕಶ್ಚಿತೆ. ರಾವಣ ಹೇಳ್ತಾನೆ, ಮೂರ್ಛಿನಿದ್ದಂತಹ ರಾವಣ ಹನುಮಂತನ್ನು ಹೊಗಳ್ತಾನೆ, ನಿನಗೆ ಸಮಾನವಾಗಿರ್ತಕ್ಕಂತಹ ಗಂಡಸೇ ಯಾರೂ ಇಲ್ಲ, ಬೇರೆ ಯಾರು ತಾನು ನನ್ನನ್ನು ಈ ತರಹ ಸ್ಥಿತಿ ತರಲಿಕ್ಕೆ ಸಾಧ್ಯ. ಹೀಗೆ ಹೇಳಿದಾಗ
ಹನುಮಂತ ಹೇಳ್ತಾನೆ, ನಾನು ನಿನಗಾಗಿ ಕೊಟ್ಟದೊಂದು ಸಣ್ಣ ಪೆಟ್ಟು, ಅತ್ಯಲ್ಪಮೇತದು. ಇದು ಒಂದು ಸಣ್ಣದಷ್ಟೇ, ಸಣ್ಣ ಪೆಟ್ಟು ಕೊಟ್ಟಿದ್ದೇನೆ ಅಷ್ಟೇ, ಅದರಿಂದ ನೀನು ಬದುಕೊಂಡಿದೀಯಾ ಅಂದಾಗ ರಾವಣ ಹೇಳ್ತಾನೆ, ಈಗ ನೋಡು, ನಾನು ನಿಂಗೊಂದು ಮುಷ್ಟಿ ಏಟು ಕೊಡ್ತೀನಿ, ನನ್ನಿಂದ ಬೀಳ್ತಕ್ಕಂತಹ ಮುಷ್ಟಿ ಏಟನ್ನು ತೆಗೆದುಕೊಂಡು ನೋಡೋಣ ಅಂತ ರಾವಣ ತನ್ನ ಶಕ್ತಿ ಇದ್ದಷ್ಟು ಹೊಡಿತಾನೆ. ಕಿಂಚಿತ್ ಪ್ರಹಾರೇಣ, ಆ ಪೆಟ್ಟಿನಿಂದ ಸ್ವಲ್ಪ ಮಟ್ಟಿಗೆ ಹನುಮಂತ ವಿಖುನಾದಾಗ ನಟಿಸ್ತಾನಷ್ಟೆ. ಇಷ್ಟು ಮಾಡಿ ಆಮೇಲೆ ನೀಲಿನ ಕಡೆಗೆ ಹೋಗ್ತಾನೆ. ತ್ವಯಾ ಸಮೋ ನಾಸ್ತಿ ಪುಮಾನ್ ಹಿ ಕಶ್ಚಿತಿ. ನೋಡಿ, ರಾವಣ ಹನುಮಂತನಿಗೆ ಹೇಳಿದ್ದು, ನಿನಗೆ ಸಮನಾಗಿರತಕ್ಕಂತಹ ಪುರುಷನೇ ಇಲ್ಲ ಅಂತ. ನೀನಿಲ್ಲದೆ ಇನ್ಯಾರು ನನಗೆ ಇಂತಹ ತರಲಿಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಹೀಗೆ ಆ ರಾವಣನಿಗೆ ಪೆಟ್ಟು ಕೊಟ್ಟ. ಆ ಪೆಟ್ಟು ಕೊಟ್ಟದ್ದು ಯಾವುದಕ್ಕೆ ಉತ್ತರ ಎಂಬುದನ್ನು ನಾರಾಯಣ ಪಂಡಿತಾಚಾರ್ಯರಲ್ಲಿ ಹೇಳಿದರು. ಅದು ದಶಕಾಯ ಸೀತಾ ಸಂತರ್ಜನಾಗ್ರೋತ್ತರ ಮೇಷಕೋದ. ಅಷ್ಟು ಪೆಟ್ಟು ಕೊಡೋದು ಯಾಕೆ ಅಂದರೆ, ಅದು ಪೆಟ್ಟು ಜೋರಾಗಿ ಕೊಟ್ಟಿಲ್ಲ, ಅವನ ಸಣ್ಣ ಪೆಟ್ಟಿಗೆ ರಾವಣ ತತ್ತರಿಸಿ ಹೋಗಿದ್ದಾನೆ. ಅವನ ಎದೆಗೆ ಹೊಡೆದ. ಅದು ಯಾಕೆ ಹೊಡೆದು ಅಂದರೆ, ದಶಕಾಯ ಮುಷ್ಟಿಪ್ರಾಹಾರಂ ದಶಕಾಯ. ಯಾಕೆ ಅಂದರೆ ಸೀತಾ ಸಂತರ್ಜನಾಗ್ರೋತ್ತರಂ, ಸೀತೆಗೆ ಎಷ್ಟು ಹೆದರಿಸ್ತಾ ಇದ್ದ, ಸೀತೆಗೆ ಎಷ್ಟು ಕಿರಿಕಿರಿ ಮಾಡ್ತಾ ಇದ್ದ, ಇದನ್ನು ಕಣ್ಣಾರೆ ಕಂಡವನು ಹನುಮಂತ. ಪ್ರತಿದಿನ ಆ ಅಶೋಕವನದಲ್ಲಿ ಆ ರಾವಣ ಬಂದು ಸೀತೆಯನ್ನು ಪೀಡಿಸ್ತಾ ಇದ್ದ. ಅದನ್ನು ಹನುಮಂತ ಅಂದು ಕಂಡಿದ್ದ. ಆ ಸೀತಾದೇವಿಯನ್ನು ಬೆದರಿಸಿದ್ದಕ್ಕೆ ತಕ್ಕವಾಗಿರ್ತಕ್ಕಂತಹ ಉತ್ತರ ಈ ಮುಷ್ಟಿಪ್ರಹಾರ, ಅಂತಹ ಮುಷ್ಟಿಪ್ರಹಾರವನ್ನು ಕೊಟ್ಟ ಅಂತ ಈ ಪದ್ಯದಲ್ಲಿ ಹೇಳ್ತಾ ಇರೋದು. ನಿಬದ್ಧ ಸೇತುಂ ರಘುವಂಶಕೇತು ಭ್ರೂಭಂಗ ಸಂಭ್ರಾಂತ ಪಯೋಧಿ ಮಧ್ಯೆ ಮುಷ್ಟಿಪ್ರಹಾರಂ ದಶಕಾಯ ಸೀತಾ ಸಂತರ್ಜನಾಗ್ರೋತ್ತರಮೇಶ ಕೋದ. ಏಷಕಃ, ಈ ಹನುಮಂತ ದೇವರು ರಘುವಂಶ ಕೇತು ಭ್ರೂಭಂಗ ಸಂಭ್ರಾಂತ ಪಯೋಧಿ ಮಧ್ಯೆ. ರಘುವಂಶ, ಆ ರಘುವಿನ ವಂಶದಲ್ಲಿ ಹುಟ್ಟಿದವ, ರಘುವಿನ ವಂಶದಲ್ಲಿ ಶ್ರೀರಾಮ ಪರಮಾತ್ಮ ಅವತಾರ ಮಾಡಿದವ. ಅಂತಹ ರಘುವಿನ ವಂಶದಲ್ಲಿ ಹುಟ್ಟಿದವರ ಒಂದು ಚರಿತ್ರೆಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಳಿದಾಸ ಹೇಳ್ತಾನೆ. ಕ್ವಸೂರ್ಯ ಪ್ರಭೋ ವಂಶಃ ಕ್ವಚಾಲ್ಪ ವಿಷಯಾಮತಿ ತಿಥೀಶು ದುಸ್ತರಮೋಹಾದ್ ಉಡುಪೇ ನಾಸ್ಮಿ ಸಾಗರಂ. ಆ ವಿಸ್ತಾರವಾಗಿರ್ತಕ್ಕಂತಹ ರಘು ವಂಶದಲ್ಲಿ ಬಂದಿರತಕ್ಕಂತಹ ರಾಜರ ಚರಿತ್ರೆಯಲ್ಲಿ ನನ್ನಂತಹ ಅಲ್ಪಮತಿಯಲ್ಲಿ ನಾನು ರಘುವಂಶದ ರಾಜರ ಚರಿತ್ರೆಯನ್ನು ವರ್ಣಿಸ್ತೇನೆ ಅಂದರೆ ಅಗಾಧವಾಗಿರತಕ್ಕಂತಹ ಸಾಗರವನ್ನು ಒಂದು ಪುಟ್ಟ ದೋಣಿಂದ ದಾಟಲಿಕ್ಕೆ ಹೊರಟಿದ್ದೇನೆ. ಅಂತಹ ಒಂದು ಅಗಾಧವಾಗಿರತಕ್ಕಂತಹ ವಂಶ ಅದು. ಅಂತಹ ವಂಶದಲ್ಲಿ ಬಂದಿರತಕ್ಕಂತಹ ಎಲ್ಲ ರಾಜರುಗಳು, ಒಬ್ಬೊಬ್ಬ ರಾಜರದು ಒಂದೊಂದು ಆದರ್ಶ. ಹಾಗಾಗಿ ಅಂತಹ ರಘುವಂಶದಲ್ಲಿ ಬಂದಿರತಕ್ಕಂತಹ ಆ ರಘುವಿನ ತಂದೆ ಆಗಿರತಕ್ಕಂತಹ ದಿಲೀಪ, ರಘುವಿನ ಮಗ ಅಜನ ಮಗ ಈ ದಶರಥ, ಅವನ ಮಗ ರಾಮ. ಈ ಪ್ರತಿಯೊಬ್ಬರು ಕೂಡ ಒಂದೊಂದು ಮಹಿಮೆಯನ್ನು ತೋರಿದವರು. ಅಂತಹ ರಘುವಿನ ವಂಶದಲ್ಲಿ ಬಂದಂಥವನು ಶ್ರೀರಾಮ. ಆ ರಘುವಂಶದಲ್ಲಿ ಬಂದಂತಹ ಎಲ್ಲ ರಾಜರಿಗೂ ಕೂಡ ಇವ ಕೇತು ಧ್ವಜ ಇದ್ದ ಹಾಗೆ, ಅಂದರೆ ಎಲ್ಲ ರಾಜರುಗಳಿಗೆ ತಕ್ಕ ಮಗ, ತನ್ನ ವಂಶಕ್ಕೆ ಕೀರ್ತಿಯನ್ನು ತರತಕ್ಕಂತಹ ಈ ಶ್ರೀರಾಮ. ಅವ ಒಮ್ಮೆ ಹುಬ್ಬುಗಟ್ಟಿಕ್ಕೆದ, ಅವನ ಹುಬ್ಬುಗಟ್ಟಿನಿಂದ ಸಂಭ್ರಾಂತ ಹೆದರಿದ ಪಯೋಧಿ, ಸಮುದ್ರದ ಮಧ್ಯದಲ್ಲಿ ಪಯೋಧಿ ಮಧ್ಯೆ ಸೇತುಂ ನಿಬದ್ಧ, ಸೇತುವೆಯನ್ನು ನಿಬದ್ಧ ಕಟ್ಟಿ ದಶಕಾಯ, ಆ ರಾವಣನಿಗೆ 10 ತಲೆ ಇವೆ, ಅವನಿಗೆ 10 ತಲೆಯುಳ್ಳಂತಹ ರಾವಣನಿಗೆ ಸೀತಾ ಸಂತರ್ಜನಾಗ್ರೋತ್ತರಂ, ಸೀತೆಯನ್ನೇನು ಬೆದರಿಸ್ತಾ ಇದ್ನಲ್ಲ ಅಂತಹ ಸೀತೆಯ ಆ ಒಂದು ಸಂತರ್ಜನ, ಸೀತೆಯನ್ನು ರಾವಣ ಏನು ಹೆದರಿಸ್ತಾ ಇದ್ನಲ್ಲ ಅದಕ್ಕೆ ಅಗ್ರ್ಯ, ತಕ್ಕದಾದ ಶ್ರೇಷ್ಠವಾದ ಉತ್ತರದಂತೆ ಇರತಕ್ಕಂತಹ ಮುಷ್ಟಿಪ್ರಹಾರಂ, ಮುಷ್ಟಿಯ ಏಟನ್ನು ಅದಾತ್ ಕೊಟ್ಟ.
ಇನ್ನೊಮ್ಮೆ ಶ್ಲೋಕದ ಅರ್ಥವನ್ನು ಹೇಳ್ತೇನೆ. ಏಷಕಃ ಈ ಹನುಮಂತ ದೇವರು ರಘುವಂಶಕೇತು ಭ್ರೂಭಂಗ ಸಂಭ್ರಾಂತ ಪಯೋಧಿ ಮಧ್ಯೆ, ಇದಿಷ್ಟು ಒಂದೇ ಪದ ಇದು. ರಘುವಂಶ ಕೇತು ಭ್ರೂಭಂಗ ಸಂಭ್ರಾಂತ ಪಯೋಧಿ ಮಧ್ಯೆ. ರಘುವಂಶಕ್ಕೆ ಕೇತು ಧ್ವಜದಂತೆ ಇರತಕ್ಕಂತಹ ಶ್ರೀರಾಮನ ಭ್ರೂಭಂಗ ಹುಬ್ಬಿನ ಗಂಟಿನಿಂದ ಸಂಭ್ರಾಂತ ಹೆದರಿದಂತಹ ಪಯೋಧಿ ಅಂದರೆ ಸಾಗರ, ಸಮುದ್ರದ ಮಧ್ಯದಲ್ಲಿ ಸೇತುಂ ನಿಬದ್ಧ ಸೇತುವೆಯನ್ನು ಕಟ್ಟಿ ದಶಕಾಯ ಆ ರಾವಣನಿಗೆ ಸೀತಾ ಸಂತರ್ಜನಾಗ್ರೋತ್ತರಂ ಸೀತೆಗೆ ರಾವಣ ಅಶೋಕವನದಲ್ಲಿ ಏನು ಬೆದರಿಸ್ತಾ ಇದ್ದ ಅದಕ್ಕೆ ತಕ್ಕದಾಗಿರತಕ್ಕಂತಹ ಉತ್ತರ ರೂಪವಾಗಿ ಮುಷ್ಟಿಪ್ರಹಾರಂ ತನ್ನ ಮುಷ್ಟಿಯ ಏಟನ್ನು ಕೊಟ್ಟರು ಅಂತ ಈ ಶ್ಲೋಕದ ಪದಾರ್ಥ. ರಘುವಂಶ ಕೇತು ಭ್ರೂಭಂಗ ಸಂಭ್ರಾಂತ ಪಯೋಧಿ ಮಧ್ಯೆ. ರಘುವಿನ ವಂಶ, ರಘುವಂಶಸ್ಯ ಕೇತುಃ ರಘುವಂಶಕೇತುಃ. ಕೇತೋಃ ಭ್ರುವೌ, ಅಂದ್ರೆ ಹುಬ್ಬು, ಭ್ರುವೌ ರಘುವಂಶಕೇತು ಭ್ರುವೌ. ರಘುವಂಶಕೇತು ಭ್ರುವೋಃ ಭಂಗಃ, ಭಂಗೇನ ಸಂಭ್ರಾಂತಃ ಕಃ ಪಯೋಧಿ ಸಮುದ್ರ. ಅಂತಹ ಪಯೋಧೇಃ ಮಧ್ಯಂ ತಸ್ಮಿನ್ ರಘುವಂಶಕೇತು ಭ್ರೂಭಂಗ ಸಂಭ್ರಾಂತ ಪಯೋಧಿ ಮಧ್ಯೆ. ಇಂತಹ ಎರಡು ವಿಚಾರ, ಒಂದು ರಾಮ ಹೇಗೆ ಸೇತುವೆಯನ್ನು ಕಟ್ಟಿಸಿದ ಮತ್ತು ಇಷ್ಟೆಲ್ಲ ಪರಸ್ಪರ ಹೊಡೆದಾಟ ಆದ ಮೇಲೆ ಕೊನೆಗೆ ಯಾರಿಗೂ ಈ ಕಪಿಸೈನ್ಯವನ್ನು ನಿಗ್ರಹ ಮಾಡಲಿಕ್ಕೆ ಆಗದೇ ಇರತಕ್ಕಂತಹ ಸಂದರ್ಭದಲ್ಲಿ ಏನು ರಾವಣನೇ ಸ್ವತಃ ಯುದ್ಧಕ್ಕೆ ಬಂದಾಗ ಆ ರಾವಣನಿಗೆ ಈ ಹನುಮಂತ ಕೊಟ್ಟಂತಹ ಪೆಟ್ಟು ಅದನ್ನು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಮುಂದೆ ಆ ಯುದ್ಧ ಮುಂದುವರಿತದೆ, ರಾಮನಿಗೂ ರಾವಣನಿಗೂ. ರಾವಣಯೋರ್ ಯುದ್ಧೇ ರಾವಣಯೋರಿವ. ಆ ಯುದ್ಧ ಅದು ಸಾಮಾನ್ಯ ಅಲ್ಲ, ಅದು ಒಂದು ಯಾಗ, ಸುಗ್ರೀವನು ಮಾಡಿದ ಯಾಗ. ಸುಗ್ರೀವ ನೇತೃತ್ವದಲ್ಲಿ ಇವರೆಲ್ಲ ಯುದ್ಧ ಮಾಡ್ತಾ ಇರೋದಲ್ವಾ, ಸುಗ್ರೀವನ ಮಾಡತಕ್ಕಂತಹ ಯಾಗ, ಅದರ ಯಜಮಾನ ಅವನೇ. ಆ ಸುಗ್ರೀವನು ಮಾಡ್ತಾ ಇರ್ತಕ್ಕಂತಹ ಯುದ್ಧವೆಂಬ ಯಾಗದಲ್ಲಿ ಲಕ್ಷ್ಮಣ ಋತ್ವಿಜ, ಹನುಮಂತ ದೇವರು ಆ ಯುದ್ಧದಲ್ಲಿ ಅಧ್ವರ್ಯು ಆಗಿ ಪುರೋಹಿತನ ಕೆಲಸವನ್ನು ಮಾಡಿದರು. ಹೀಗೆ ರಾವಣನನ್ನು ಕೊಲ್ಲಿಕ್ಕೆ ಸಹಾಯಕರಾದರು ಅವರೆಲ್ಲ ಅಂತ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಜಾಜ್ವಲ್ಯ ಮಾನೋಜ್ವಲ ರಾಘವಾಗ್ನೌ ಚಕ್ರೇಶ ಸುಗ್ರೀವ ಸುಜಾಯು ಜೂಕೆ ಆಧ್ವರ್ಯವಂ ಯುದ್ಧ ಮಖೇ ಪ್ರತಿಪ್ರಸ್ಥಾತ್ರ ಸುಮಿತ್ರ ತನೇನ ಸಾಕಂ. ಆ ವಿಚಾರವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.